ನಿಮಗೆ ಗೌರವ ಇಲ್ಲಲಿರಬಹುದು, ಆದ್ರೆ ಕಾರ್ಕಳಕ್ಕೆ ತನ್ನದೇ ಆದಂತ ಒಂದು ಗೌರವ ಇದೆ. ಪರಶುರಾಮ ಥೀಮ್ ಪಾರ್ಕಿನಲ್ಲಿ ಕಳೆದ ವಾರ ಏನು ಕಳ್ಳತನ ಆಗಿತ್ತು, ಆ ಕಳ್ಳತನದಲ್ಲಿ ಭಾಗಿಯಾದಂತ ಆರೋಪಿಗಳನ್ನ ಪೊಲೀಸ್ ಇಲಾಖೆ ಬಂಧಿಸಿರೋದನ್ನ ನಾನು ಸ್ವಾಗತಿಸ್ತೇನೆ ಮತ್ತು ಕ್ಷಿಪ್ರ ಕಾರ್ಯಾಚರಣೆಯನ್ನ ಮಾಡಿದಂತ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ರೀತಿ ಕಳ್ಳತನಗಳಾದಾಗ ಕಾಂಗ್ರೆಸ್ನ ನಾಯಕರು ನಡ್ಕೊಂಡಂತ ರೀತಿ, ಹೇಳಿಕೆಗಳು ಇವೆಲ್ಲವೂ ಕೂಡ ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಇವತ್ತು ಆರೋಪಿಗಳು ಸಿಕ್ಕಿಬಿದ್ದ ನಂತರ ಕಾಂಗ್ರೆಸ್ ಇವತ್ತು ಯಾವ ರೀತಿ ಇದನ್ನ ಸಮರ್ಥನೆ ಮಾಡ್ಕೊಳ್ಳುತ್ತೆ? ಕಾಂಗ್ರೆಸ್ಸಿನ ಬ್ರದರ್ಸ್ಗಳೇ ಈ ಆರೋಪಗಳಲ್ಲಿ ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಿಲುವೇನಿವತ್ತು? ಒಟ್ಟಾರೆ ಈ ಥೀಮ್ ಪಾರ್ಕ್ ಅನ್ನ ಹಳ್ಳ ಹಿಡಿಸಬೇಕು ಅನ್ನುವ ಕಾರಣಕ್ಕೆ ಕಳೆದ 3 ವರ್ಷಗಳಿಂದ ಹಂತ ಹಂತವಾಗಿ ಕಾಂಗ್ರೆಸ್ ಕುತಂತ್ರಗಳನ್ನ ಮಾಡ್ತಾನೆ ಬಂದಿದೆ. ಅದರ ಪರಿಣಾಮವಾಗಿ ಇಡೀ ಪ್ರವಾಸೋದ್ಯಮ ಇವತ್ತು ಪಾಳು ಬಿದ್ದಿದೆ. ಒಂದು ಥೀಮ್ ಪಾರ್ಕಿನ ಅಥವಾ ಒಂದು ಸರ್ಕಾರಿ ಯೋಜನೆಯ ಕಟ್ಟಡಕ್ಕೆ ಆರೋಪಿಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದು ಕಳ್ಳತನ ಮಾಡಲಿಕ್ಕೆ ಧೈರ್ಯ ಕೊಟ್ಟಿದ್ಯಾರು? ಕಾಂಗ್ರೆಸ್ ಸರ್ಕಾರ ಇದ್ದಿದ್ದ ಕಾರಣಕ್ಕೋಸ್ಕರನ ಇಷ್ಟೆಲ್ಲ ಧೈರ್ಯಗಳು ಆರೋಪಿಗಳಿಗೆ ಬರಲಿಕ್ಕೆ ಸಾಧ್ಯ ಆಯಿತು. ನಮ್ಮದೇ ಸರ್ಕಾರ ಇದೆ, ನಾವು ಏನ್ ಮಾಡಿದ್ರು ನಡೆಯುತ್ತೆ ಎನ್ನುವಂತ ಮಾನಸಿಕತೆ ಇರುವಂತ ವ್ಯಕ್ತಿಗಳೇ ಇವತ್ತು ಈ ಕಳ್ಳತನಗಳನ್ನ ಮಾಡಿದ್ರಿಂದ ಕಾಂಗ್ರೆಸ್ ಇದಕ್ಕೆ ಪರೋಕ್ಷವಾಗಿ ಇದನ್ನು ಎಲ್ಲ ಹಂತದಲ್ಲೂ ಕೂಡ ಬೆಂಬಲಿಸ್ಕೊಂಡು ಬಂದಿದ್ದ ಕಾರಣಕ್ಕೆ ಇವತ್ತು ಈ ರೀತಿಯಾದಂಥ ಕಳ್ಳತನ, ದನಗಳ್ಳತನ, ಹಟ್ಟಿಗೆ ಕಳ್ಳರು ನುಗ್ಗುವಂತ ಪರಿಸ್ಥಿತಿ ಇವೆಲ್ಲವೂ ಕೂಡ ಯಾಕೆ ನಿರ್ಮಾಣ ಆಯ್ತು ಅಂತ ಕೇಳಿದ್ರೆ ಕಾಂಗ್ರೆಸ್ಸಿನ ಪ್ರತ್ಯಕ್ಷ ಮತ್ತು ಪರೋಕ್ಷವಾದಂತ ಬೆಂಬಲದ ಕಾರಣಕ್ಕೋಸ್ಕರ ಇವೆಲ್ಲವೂ ಕೂಡ ನಡೆದಿತ್ತು. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಅವ್ರನ್ನ ಬ್ರದರ್ಸ್ ಅಂತ ಕರೆದಂತ ಶಿವಕುಮಾರ್ ಅವರು ಪರಶುರಾಮನ್ ಥೀಮ್ ಪಾರ್ಕ್ ಅನ್ನ ಮುಂದಿನ ಚುನಾವಣೆಯ ತನಕ ಇಟ್ಕೊಳ್ತೀನಿ ಎನ್ನುವಂತ ಹೇಳಿಕೆಗಳನ್ನ ಎಲ್ಲದನ್ನೂ ಕೂಡ ಕೊಟ್ಟಿದ್ದು ಇವತ್ತು ಇತಿಹಾಸಗಳು ಹೇಳ್ತಾ ಇದೆ. ಕಾಂಗ್ರೆಸ್ಗೆ ಇನ್ನಾದ್ರೂ ಕೂಡ ನಾಚಿಕೆ ಆಗಬೇಕು ಅಂತ ನಾನು ಅನ್ಕೋತೇನೆ. ಸ್ಥಳೀಯ ಮುಖಂಡರಿಗಂತೂ ಯಾವ ನೈತಿಕತೆಯೂ ಉಳಿದಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡುವಂತ ಯಾವ ನೈತಿಕತೆಯೂ ಕೂಡ ಸ್ಥಳೀಯ ಕಾಂಗ್ರೆಸ್ಗರಿಗೆ ಉಳಿದಿಲ್ಲ. ಇನ್ನಾದ್ರೂ ಸಾರ್ವಜನಿಕ ಜೀವನದಲ್ಲಿ ಘನತೆ ಗೌರವವನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕಾಗಿರುವಂಥದ್ದು ಕಾರ್ಕಳದ ಗೌರವವನ್ನು ಹೆಚ್ಚಿಸುತ್ತೆ. ನಿಮಗೆ ಗೌರವ ಇಲ್ಲಲಿರಬಹುದು, ಆದ್ರೆ ಕಾರ್ಕಳಕ್ಕೆ ತನ್ನದೇ ಆದಂತ ಒಂದು ಗೌರವ ಇದೆ. ಆ ಕಾರಣಕ್ಕೋಸ್ಕರ ಕಾರ್ಕಳದ ಘನತೆ ಗೌರವವನ್ನು ಕಾಪಾಡಬೇಕು ಅಂತಾದ್ರೆ ಸಾರ್ವಜನಿಕ ಜೀವನದಲ್ಲಿರುವಂತವರು ತಮ್ಮ ನಡವಳಿಕೆಯನ್ನ ಬಹಳ ಎಚ್ಚರಿಕೆಯನ್ನು ಇಟ್ಕೊಳ್ಬೇಕು ಅನ್ನುವಂತ ಆಶಯನ ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತೇನೆ. ನಾನು ಈಗಾಗಲೇ ಜಿಲ್ಲಾಡಳಿತವನ್ನು ವಿನಂತಿ ಮಾಡಿದ್ದೆ. 11ನೇ ತಾರೀಕು ನಾವು ಸ್ವಚ್ಛತೆಯಲ್ಲಿ ಪಾಲ್ಗೊಳ್ತೇವೆ. 14ನೇ ತಾರೀಕಿನಿಂದ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಬೇಕು, ಇದಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡಿದ್ದೆ. ನನ್ನ ಜಿಲ್ಲಾಧಿಕಾರಿಗಳು ಸ್ವತಃ ಜಿಲ್ಲಾಡಳಿತ ಕಡೆಯಿಂದ ಇವತ್ತು ಸ್ವಚ್ಛತೆಯನ್ನು ಮಾಡಿದರೆ ನಾನು ಅದನ್ನ ಈಗಾಗಲೇ ಸ್ವಾಗತಿಸಿದ್ದೇನೆ. ನಾನು ಈಗಲೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಮಾಡ್ತೇನೆ, ಪರಶುರಾಮ ಥೀಮ್ ಪಾರ್ಕ್ ಒಂದು ಜೀವಂತ ಕೇಂದ್ರ ಆಗಬೇಕದು, ಸಾರ್ವಜನಿಕ ಚಟುವಟಿಕೆಯ ಕೇಂದ್ರ ಆಗಬೇಕದು. ಸಾವಿರಾರು ಜನ ಆ ರಾಜ್ಯ ಹೆದ್ದಾರಿಯಲ್ಲಿ ಹೋಗಬೇಕಾದ್ರೆ ಥೀಮ್ ಪಾರ್ಕಿಗೆ ಭೇಟಿ ಕೊಡುವಂತ ಆಗಬೇಕು. ಆ ರೀತಿಯಾದಂಥ ಒಂದು ಒಳ್ಳೆಯ ವಾತಾವರಣ ಅಲ್ಲಿ ನಿರ್ಮಾಣ ಆಗಬೇಕು ಅಂತಂದ್ರೆ ನೀವು ಅಲ್ಲಿ ಸಾರ್ವಜನಿಕ ಪ್ರವೇಶಕ್ಕೆ ತಕ್ಷಣ ಮುಕ್ತ ಮಾಡಬೇಕು. ಹಾಗಾಗಿ ಅಲ್ಲಿಯ ಸಾಂಸ್ಕೃತಿಕ ಚಟುವಟಿಕೆಗಳು, ನಾಟಕ, ತಾಳಮದ್ದಲೆ, ಯಕ್ಷಗಾನ ಈ ಎಲ್ಲ ಚಟುವಟಿಕೆಗಳು ಮಾಡಲಿಕ್ಕೆ ನೀವು ಅನುವು ಮಾಡಿಕೊಡ್ಬೇಕು. ಸಾರ್ವಜನಿಕರಿಗೆ ನೀವು ಅನುವು ಮಾಡಿಕೊಳ್ಳಿಲ್ಲ ಅಂದ್ರೆ ಕನ್ನಡ ಕಲ್ಚರ್ ಮುಖಾಂತರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮುಖಾಂತರವೋ ಇಲ್ಲ ಪ್ರವಾಸೋದ್ಯಮದ ಇಲಾಖೆಯ ಮುಖಾಂತರ ಆದರೂ ಕೂಡ ಇದನ್ನು ಮಾಡಬೇಕು. ಒಟ್ಟಾರೆ ಮುಂದಿನ ಕೆಲವೇ ದಿನಗಳಲ್ಲಿ ಅದು ಸಾರ್ವಜನಿಕ ಚಟುವಟಿಕೆಗೆ ತೆರೆದುಕೊಳ್ಬೇಕು. ಅದಕ್ಕೆ ನಾನು ಮತ್ತೆ ಒತ್ತಾಯ ಮಾಡ್ತೇನೆ, ಜಿಲ್ಲಾಡಳಿತ ಮರುಚಿಂತನೆಯನ್ನ ಮಾಡಿ ಅದನ್ನ ಸಾರ್ವಜನಿಕ ಮುಕ್ತ ಪ್ರವೇಶಕ್ಕೆ ಮಾಡಬೇಕು. ನ್ಯಾಯಾಲಯದ ಆದೇಶ ಅಲ್ಲಿ ಯಾರು ಹೋಗ್ಬಾರ್ದು ಅನ್ನೋ ಆದೇಶ ನ್ಯಾಯಾಲಯದಲ್ಲಿ ಇಲ್ವೇ ಇಲ್ಲ. ಸುಮ್ಮನೆ ದಾರಿ ತಪ್ಪಿಸುವಂತ ಪ್ರಯತ್ನಗಳನ್ನು ಮಾಡೋದೇ ಬೇಡ. ಇದನ್ನ ತಕ್ಷಣ ಜಿಲ್ಲಾಡಳಿತ ಮಾಡಬೇಕು ಅನ್ನೋಂಥ ಆಗ್ರಹ ನಾನು ಮಾಡ್ತಾ, ಕೊನೆಯದು 3 ವರ್ಷದ ಕೆಳಗೂ ನಾನು ಹೇಳಿದ್ದೆ, ಈಗಲೂ ಮತ್ತೆ ನೆನಪು ಮಾಡ್ತೇನೆ, ನಮ್ಮ ಬೇಡಿಕೆನಲ್ಲಿ ವ್ಯತ್ಯಾಸ ಇಲ್ಲ. ನಮ್ಮ ಬೇಡಿಕೆ ಇದ್ದಿದ್ದು ಅವತ್ತು ಒಂದೇ, ಇವತ್ತು ಒಂದೇ. ಬಿಡುಗಡೆಗೊಂಡಂತ ಹಣವನ್ನ ತಕ್ಷಣ ಸರ್ಕಾರ ಬಿಡುಗಡೆ ಮಾಡಬೇಕು, ಕಾಮಗಾರಿಯನ್ನ ಪೂರ್ತಿಗೊಳಿಸ್ಬೇಕು, ಪ್ರವಾಸೋದ್ಯಮಕ್ಕೆ ಅದು ತೆರೆದುಕೊಳ್ಬೇಕು, ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಆರಂಭ ಆಗಬೇಕು. ಈ ಬೇಡಿಕೆಯನ್ನು ಅವತ್ತಿಂದನೂ ಕೂಡ ಹೇಳ್ತಾ ಇದ್ವಿ, ಇವತ್ತು ಕೂಡ ನಾವು ಹೇಳ್ತಾ ಇದ್ವಿ. ಜಿಲ್ಲಾಡಳಿತ ಇದಕ್ಕೆ ತಕ್ಷಣ ಸ್ಪಂದನೆಯನ್ನು ಮಾಡಬೇಕು. ಕರಾವಳಿಯ ಪ್ರವಾಸೋದ್ಯಮ ಅಂತೇಳಿ ಸರ್ಕಾರ ಯೋಚನೆಯನ್ನು ಮಾಡಬೇಕಾದ್ರೆ ಪರಶುರಾಮ ಥೀಮ್ ಪಾರ್ಕ್ ಅನ್ನ ಬಿಟ್ಟು ಕರಾವಳಿಯ ಪ್ರವಾಸೋದ್ಯಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡು ತಕ್ಷಣ ಸರ್ಕಾರ, ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ.